ಚಕ್ರವರ್ತಿ ಸೂರ್ಯಬೆಲೆ ಅವರ ಮೇಲೆ ಕ್ರಮದ ಬೆನ್ನಲ್ಲೇ ಈಗ ಶ್ರೀಕಾಂತ್ ಶೆಟ್ಟಿ ಏನಿದ್ದಾರೆ, ಉಡುಪಿಯ ನಿವಾಸಿ ಶ್ರೀಕಾಂತ್ ಶೆಟ್ಟಿ ಹಿಂದೂ ಪರ ಹೋರಾಟಗಾರ, ಪ್ರಖರ ವಾಗ್ಮಿ, ಅವರು ಮುಧೋಳಕ್ಕೆ ಆಗಮಿಸುವಂತಹ ಒಂದು ಸನ್ನಿಹಿತ ಇವತ್ತು ಶಿವಾಜಿಯ ಮೂರ್ತಿಯ ಅನಾವರಣ ಸಹ ಇತ್ತು. ಆದರೆ ಬಾಗಲಕೋಟೆ ಜಿಲ್ಲಾಡಳಿತ ಅವರನ್ನು ಇವತ್ತು ನಿರ್ಬಂಧವನ್ನು ಮಾಡಿದೆ. ಅಂದರೆ 3 ತಿಂಗಳ ಕಾಲ ಅವರು ಬಾಗಲಕೋಟೆಗೆ ಪ್ರವೇಶ ಮಾಡದಂತೆ ಪತ್ರವನ್ನು ಹೊರಡಿಸಿದೆ. ಆ ಬಗ್ಗೆ ನಮ್ಮ ಬಸವರಾಜ್ ಹೆಂಕಂಶಿ ಅವರಿದ್ದಾರೆ. ಸೊ ಅವರು ಬಾಗಲಕೋಟೆಯ ಬಿಜೆಪಿಯ ಧುರೀಣರು ಹಾಗೆ ಹಿಂದುತ್ವದ ಹೋರಾಟಗಾರರು ಸಹ ಅವರು ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಸರ್, ಈಗ ಪ್ರಖರವಾಗಿ ಶ್ರೀಕಾಂತ್ ಶೆಟ್ಟಿ ಹೇಳಿದ್ದಾರೆ, ಅವರು ಮುಧೋಳಕ್ಕೆ ಬರುವಂತಹ ಒಂದು ಸಂದೇಶ ಶಿವಾಜಿಯ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಅವರನ್ನು ಆಗಮಿಸಿದರು ಸರ್. ಆದರೆ ಆ ಹಿನ್ನೆಲೆಯಲ್ಲಿ ಈಗ ಚಕ್ರವರ್ತಿಯವರನ್ನ ಸಹ ಚಕ್ರವರ್ತಿ ಏನಿದ್ದಾರೆ ಅವರನ್ನು ಸಹ ಬ್ಯಾನ್ ಮಾಡಿರುವಂಥದ್ದು, ಹಾಗೆ ಈಗ ಮುಧೋಳಕ್ಕೆ ಇವರನ್ನು ಸಹ ಬ್ಯಾನ್ ಮಾಡಿದ್ದಾರೆ. ಸೊ ಏನು ಹೇಳ್ತೀವಿ ಸರ್ ಈ ನಡೆಗೆ, ಸರ್ಕಾರದ ಈ ನಡೆಗೆ ಏನಂತಿದೆ ಅಂತ? ಈಗ ಶ್ರೀಕಾಂತ್ ಶೆಟ್ಟಿ ಅವರು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರು. ಶ್ರೀಕಾಂತ್ ಶೆಟ್ಟಿ ಅವರು ಕೋಮು ದುಳ್ಳುಳಿ ಮಾತುಗಳಲ್ಲಿ ಎಂದೂ ಆಗಿಲ್ಲ ಮತ್ತು ನಮ್ಮ ಹಿಂದುತ್ವದ ಇತಿಹಾಸ ಇದೆ, ಅದರ ಬಗ್ಗೆ ಅವರು ನಮ್ಮ ಜನರಿಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಮತ್ತು ದೇಶದ ಬಗ್ಗೆ ಅಭಿಮಾನ ಹೊಂದಿ ಎಲ್ಲ ಜನಾಂಗದ ಜನರನ್ನು ಕೂಡ ದೇಶ ಮತ್ತು ಹಿಂದುತ್ವದ ನಮ್ಮ ಇತಿಹಾಸವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರು ಬಾಗಲಕೋಟೆಗೆ ಈ 2ನೇ ಸಲ ಬರಬೇಕಾಗಿತ್ತು. ಈ ಸಲ ಮೊದಲು ಬಂದಿದ್ದರು, ಅಲ್ಲಿ ಯಾವುದೇ ಅಹಿತಕರ ಘಟನೆ ಆಗಿಲ್ಲ ಮತ್ತು ಅವರು ಪ್ರಚೋದನಕಾರಿ ಭಾಷಣವನ್ನು ಕೂಡ ಮಾಡಿದರು. ಅವರು ಬಾಗಲಕೋಟೆಗೂ ಕೂಡ ಅತ್ಯಂತ ಬಾಗಲಕೋಟೆ ಇತಿಹಾಸದ ಬಗ್ಗೆ ತಿಳ್ಕೊಂಡಿರೋದರ ಅಭಿಮಾನ ಉಳ್ಳವರಿದ್ದಾರೆ. ಹಾಗಾಗಿ ನಮ್ಮ ಜನ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಭಾಳ ಅಚ್ಚುಕಟ್ಟಾಗಿ ಪರಿಣಾಮಕಾರಿಯಾಗಿ ಅವರು ತಿಳಿಸ್ತಾರೆ ಅನ್ನೋ ಕಾರಣಕ್ಕೆ ಮುಧೋಳದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಅವರು ಬರಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಇಂಥ ಒಂದು ದೇಶಭಕ್ತರನ್ನು, ಹಿಂದುತ್ವ ಹರಿಕಾರರನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಫಲ ಕೊಡುವುದಿಲ್ಲ. ಹಿಂದುತ್ವದ ಉಳಿವಿಗಾಗಿ, ಹಿಂದುತ್ವದ ಒಂದು ಶ್ರೇಯ ಅಭಿವೃದ್ಧಿಗಾಗಿ ಶ್ರಮಿಸುವಂಥ ದೇಶಭಕ್ತರು, ಹಿಂದೂ ಧರ್ಮದ ಹಿಂದೂ ಭಕ್ತರು ಇವ್ರನ್ನ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕುವ ಪ್ರಯತ್ನ ಮಾಡಿದೆ, ಆವಾಗ ಈ ಒಂದು ದೇಶಾಭಿಮಾನ, ಹಿಂದುತ್ವದ ಅಭಿಮಾನ ಕೊಟ್ಟಿದೆ. ಇದು ಇನ್ನಷ್ಟು ಸಂಘಟಿತವಾಗುವಂಥದ್ದಿದೆ. ಇದು ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ಇವತ್ತಿನ ದಿನಮಾನಗಳಲ್ಲಿ ಎಲ್ಲರಿಗೂ ಗೊತ್ತಾಗುವಂಥ ಸಂಗತಿಯಾಗಿದೆ. ಹಾಗಾಗಿ ಕಾಂಗ್ರೆಸ್ನವರು ಯಾರೋ ಹೊರದೇಶದಿಂದ ಇತಿಹಾಸವನ್ನು ಹೇಳಲಿಕ್ಕೆ ನಮ್ಮ ಶ್ರೀಕಾಂತ್ ಶೆಟ್ಟಿ ಬರ್ತಿರಲಿಲ್ಲ. ನಮ್ಮ ದೇಶದ, ನಮ್ಮ ಸನಾತನ ಧರ್ಮದ ಒಬ್ಬ ಹೋರಾಟಗಾರ, ಹಿಂದೂ ಹೃದಯ ಸಾಮ್ರಾಟ್ ಅಂತೇಳಿ ನಾವು ಕರಿತೀವಿ. ಅಂಥ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಅನ್ನೋದೈತಲ್ಲ, ಅದೊಂದು ಹೆಮ್ಮೆಯ ವಿಷಯ. ಅದನ್ನು ಅವರು ತಡಿಬಾರ್ದಿತ್ತು. ಅವ್ರನ್ನೇನು ಭಾಷಣಕಾರರು ಬರಲಿಕ್ಕೆ 3 ತಿಂಗಳವರೆಗೂ ಅವರಿಗೆ ನಾವು ನಿರ್ಬಂಧ ಹಾಕಿದ್ದಾರೆ. ಅದು ಅಕ್ಷಮ್ಯ ಅಪರಾಧ, ಪ್ರಜಾಪ್ರಭುತ್ವದ ಕಗ್ಗೊಲೆ. ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಅವರೇನಾದರೂ ಅಂಥ ಕದಡುವ ವಿಚಾರವನ್ನು ಅವರು ಮಾತಾಡಿದರೆ ಅವ್ರ ಮೇಲೆ ಆಡಳಿತದಲ್ಲಿರೋರು ಕ್ರಮ ತಗೊಳ್ಳಿ, ಅದನ್ನು ಎದುರಿಸಲಿಕ್ಕೆ ನಾವು ಗಟ್ಟಿಲ್ಲ. ಆದರೆ ಇಂಥ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬಾರ್ದಂತ ಹೇಳುವುದಾಗಿಲ್ಲ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮತ್ತು ಒಂದು ಹಿಟ್ಲರ್ ಆಡಳಿತ, ಏನೋ ಹೈದರಾಬಾದ್ ನಿಜಾಮ್ ಇತ್ತಲ್ಲ, ನಿಜಾಮನ ಆಡಳಿತ ಅಂತೇಳಿ ನಾನು ಇಲ್ಲಿ ಉಲ್ಲೇಖ ಮಾಡ್ತೀನಿ. ಮತ್ತು ನಮ್ಮ ಚಕ್ರವರ್ತಿ ಸೂರ್ಯಬೆಲೆಯವರು ಕೂಡ ಇಷ್ಟು ಇಡೀ ದೇಶದ ತುಂಬ ದೇಶ ಅಭಿಮಾನಿಗಳು ಮತ್ತು ನಮ್ಮ ರಾಜ್ಯದ ತುಂಬ ನಮ್ಮ ರಾಜ್ಯದ ಇತಿಹಾಸ, ಜಲ, ನೆಲ, ಸಂಸ್ಕೃತಿಯನ್ನು ರಕ್ಷಿಸುವ ಸಲುವಾಗಿ ಅನೇಕ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ಯುವಕರಲ್ಲಿ ಒಂದು ದೇಶಾಭಿಮಾನ ಹುಟ್ಟಿಸುವಂಥ, ಸೈನ್ಯದ ಒಂದು ಸಾಮರ್ಥ್ಯವನ್ನು ತಿಳಿಸುವಂಥ, ಇಡೀ ನಮ್ಮ ಸೈನಿಕರ ಯುವ ಸಮೂಹ ಸೈನ್ಯಕ್ಕೆ ಸೇರಿಸುವಂಥ ಪ್ರೇರಣೆ ಕೊಡುವಂಥ ಮಾತುಗಳನ್ನು ಚಕ್ರವರ್ತಿ ಸೂರ್ಯಬೆಲೆಯವರು ಮಾತಾಡ್ತಾರೆ. ನಮ್ಮ ಇಡೀ ಪ್ರಾಚೀನ ಪರಂಪರೆಯನ್ನು ತೆಗೆದುಕೊಂಡಾಗ ಸ್ವಾಮಿ ವಿವೇಕಾನಂದರು, ಛತ್ರಪತಿ ಶಿವಾಜಿ ಮಹಾರಾಜರು, ಚಂದ್ರಶೇಖರ್ ಆಜಾದ್ ಅವರು, ಭಗತ್ ಸಿಂಗ್ ಅವರು, ಈ ಸರ್ಕಾರ ಅವಾಗಿದ್ದರೂ ಭಗತ್ ಸಿಂಗ್ ಮೇಲೆ ಕೇಸ್ ಹಾಕ್ತಿರ್ತೇನೋ ಅಂತ ಅನ್ನುವಂಥದ್ದು ನನಗೆಲ್ಲೋ ಸಂಶಯ ಬರ್ತೈತಿ. ಈ ಸರ್ಕಾರ ಅವಾಗೂ ಇದ್ದರೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರನ್ನೇ ಬಂಧಿಸ್ತಿದ್ರು ಏನೋ ಅನ್ನುವಂಥದ್ದು
ನಿರ್ಬಂಧ ಅವ್ರಿಗೂ ಹಾಕ್ತಿದ್ರೇನೋ ಅನ್ನುವಂಥದ್ದು ಸಂಶಯ ಬರ್ತದೆ. ಈ ಸರ್ಕಾರ ಸ್ವಾಮಿ ವಿವೇಕಾನಂದರ ಸಂದರ್ಭದಲ್ಲಿ ಇತ್ತಂದ್ರೆ ಸ್ವಾಮಿ ವಿವೇಕಾನಂದರನ್ನು ಬಂಧಿಸ್ತಿತ್ತೇನೋ, ಇವ್ರಿಗೂ ನಿರ್ಬಂಧ ಆಗ್ತೈತೇನೋ ಅನ್ನುವಂಥ ಸಂಶಯ ನಮ್ಗೆ ಕಾಡ್ತದೆ. ಯಾಕಂದ್ರೆ ಛತ್ರವರ್ತಿ ಸೂಲಿಬೆಲೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಅವರು ಹೇಳ್ತಾ ಹೊಟ್ಟಿದ್ದಾರೆ. ಅವರೊಬ್ಬರು ಬ್ರಹ್ಮಚಾರಿ, ಇಡೀ ಸಮಾಜಕ್ಕೆ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡಿದ್ದವರು. ಅಂಥವ್ರ ಮೇಲೆ ವಿನಾಕಾರಣ ನಿರ್ಬಂಧ ಹಾಕೋದು, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ, ಇತಿಹಾಸವನ್ನು ಹೇಳಿದಾಗ ಇತಿಹಾಸದಲ್ಲಿ ಏನು ನಡೆದಿರ್ತೈತೆ ಅದನ್ನು ಹೇಳಲೇಬೇಕಾಗುತ್ತೆ. ಅದು ನನಗೆ ಹೇಳ್ತಾ ಇದ್ದಾರೆ, ನಾನೇ ಆ ಕಳ್ಳ, ನಾನೇ ಆ ಧರ್ಮ ವಿರೋಧಿ, ನಾವೇ ಆ ದೇಶ ವಿರೋಧಿ ಅಂತ ಅವ್ರು ಅಂದ್ಕೊಂಡ್ರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕಿಂತ ನಿರ್ಬಂಧ ಹೇರುವ ಕೆಲಸವನ್ನು ಬಿಡಬೇಕು. ಇವರು ದೇಶಭಕ್ತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಜನಜಾಗೃತಿಯನ್ನು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇನ್ನು ಅವರ ಅವಧಿ ಒಂದು 2-2.5 ವರ್ಷ ಇದೆ. ಈಗ ಅವರು ಉದ್ದಟತನ ಜಾಸ್ತಿ ಆಗಿದೆ. ಇಂಥ ದೇಶಭಕ್ತರನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ದೇಶಭಕ್ತರನ್ನು ಹತ್ತಿಕ್ಕುವಂಥ ಕೆಲಸ ಮತ್ತು ದೇಶಭಕ್ತರಿಗೆ ನಿರ್ಬಂಧ ಇರುವಂಥ ಕೆಲಸ ಏನಿತ್ತಲ್ಲ, ಅವರ ಒಂದು ಪಾಪದ ಶವಪೆಟ್ಟಿಗೆಗೆ ಮಳೆ ಹೊಡ್ಕೊಂಡಂಗೆ, ಅವರ ಅವಿನೀತಿ ಸ್ಟಾರ್ಟ್ ಆದಂಗೆ. ಇನ್ನು ಅವರು ಹಿಂದಕ್ಕೂ ಮಾಡಿದ್ದಾರೆ, 70 ವರ್ಷದ ಆಡಳಿತದಲ್ಲಿ ಅವ್ರು ಏನೇನು ಮಾಡಿದ್ದಾರೆ, ಯಾವ್ಯಾವ ಕೇಸ್ಗಳನ್ನು ಯಾರ್ಯಾರಿಗೆ ಹಾಕಿದ್ದಾರೆ, ಯಾರ್ಯಾರ ಮೇಲೆ ರೌಡಿ ಶೀಟ್ ಮಾಡಿದ್ದಾರೆ, ಅನೇಕ ಉದಾಹರಣೆಗಳದ. ಹೀಗಾಗಿ ಕಾಂಗ್ರೆಸ್ನ ನಡತೆ ನಮಗೇನು ಆಶ್ಚರ್ಯ ತಂದಿಲ್ಲ. ನಾವು ಸಂಘಟಿತರಾಗ್ತೀವಿ. ಇಂಥ ನಮ್ಮ ಪ್ರವೀಣ್ ಶೆಟ್ಟಿ ಅಂತ ಏನು ನಾಯಕರಿದ್ದಾರೆ, ಮನೆಯಲ್ಲಿ ಕೂಡ ಅಂಥ ಕಾರ್ಯಕರ್ತರು ಯುವಕರು ಹೋಗ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಅಂತ ನಾಯಕರು ಕೂಡ ಇಡೀ ರಾಜ್ಯದ ತುಂಬ ಯುವಕರು ಮನೆಯಲ್ಲಿ ಹುಡ್ತಾರೆ. ಅವಾಗ ಎಷ್ಟು ಮಂದಿ ನಿರ್ಬಂಧ ಆಗ್ತಾರೆ, ಎಷ್ಟು ಮಂದಿಗೆ ಇವರು ರೌಡಿ ಶೀಟ್ ಮಾಡ್ತಾರೆ. ಇವ್ರು ಎಷ್ಟು ತಡೀತಾರೆ ಅಷ್ಟೇ ಹಿಂದುತ್ವ ಬೆಳೀತದೆ. ಇವ್ರು ಎಷ್ಟು ತಡೀತಾರೆ ಅಷ್ಟೇ ನಮ್ಮ ದೇಶಭಕ್ತಿ ಹೆಚ್ಚಾಗ್ತದೆ. ಇದು ಒಂದು ನನ್ನ ಹೇಳಿಕೆ. ಮತ್ತು ಪ್ರವೀಣ್ ಶೆಟ್ಟಿಯವರ ಏನು ನಿರ್ಬಂಧ, ಅದು ಶ್ರೀಕಾಂತ್ ಶೆಟ್ಟಿಯವರ ಏನು ಮುಧೋಳ ಪ್ರವೇಶಿಸದಂತೆ 3 ತಿಂಗಳ ನಿರ್ಬಂಧ ಇದ್ದಾರೆ, ಅದು ಅಕ್ಷಮ್ಯ ಅಪರಾಧ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಸೂಲಿಬೆಲೆಯವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಕಾಂಗ್ರೆಸ್ಗೆ ಎಚ್ಚರಿಕೆ ಮಾತುಗಳಾಗಿತ್ತು. ಮತ್ತೊಂದು ವರದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ. ಒಂದೇ ಮಾತು.